ಪರವಾಗಿ ಅನಂತ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. 3 ದಿವಸದಿಂದ ಅವನಿಗೆ ವೀಣೆಗೆ ನುಡಿಸಿ ಅಭ್ಯಾಸ ಆಗಿ ವೀಣೆ ಕಚೇರಿಗಳು ಚೆನ್ನಾಗಿ ನಡೆಯುತ್ತೆ. ಇನ್ನು ಮುಂದೆ ಅವನಿಗೆ ಭಾಳ ಶ್ರದ್ಧೆಯಿಂದ ಅಭ್ಯಾಸ ಮಾಡಿದ್ದಾನೆ. ವೃತ್ತಿಯಲ್ಲಿ ಇಂಜಿನಿಯರ್ ಆಗಿದ್ದಾನೆ. ಆತನಿಗೆ ವೀಣೇಶ್ವರ ಸ್ವಾಮಿಗಳ ಟ್ರಸ್ಟಿನ ಪರವಾಗಿ ಮತ್ತೊಮ್ಮೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ಸುಮಾರು ಒಂದು 15 ಜನ ನನ್ನ ಸ್ಟೂಡೆಂಟ್ಸ್ ನುಡಿಸಿದ್ದಾರೆ. ಇದಲ್ಲದೆ ಇನ್ನೊಂದು 10 ಜನನಾದರೂ ಸಿಗ್ಬೋದು. ಅಂದರೆ ನಾನು ನಂದು ಮಾರ್ಕ್ ಶೀಟನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ, ಏನೇನು ಮಾಡಿದ್ದೀನಿ. ಮೋದಿ ಮುಂದಿನ ಎಲೆಕ್ಷನ್ಗೆ ಬರುವಾಗ ನಾವು ನಮ್ಮ ಮಾರ್ಕ್ಸ್ ಕಾರ್ಡ್ ತೋರಿಸ್ತೀವಿ ನಿಮಗೆ ಅಂತ ಹೇಳ್ತಾರೆ. ಹಾಗೆ ಸುಮಾರು 15-16 ಇಲ್ಲೇ ನುಡಿಸಿದ್ದಾರೆ. ಇದಲ್ಲದೆ ವಂಶೀಧರ್ ಕೊಳಲು ವಿದ್ವಾಂಸ, ಅವನು ನಮ್ಮ ಚಿಕ್ಕಪ್ಪ ಅವ್ರ ಮೊಮ್ಮಗ, ನನ್ನ ಹತ್ರನೇ ತುಂಬ ಕಲಿತ ಅವನು. ಹೀಗೆ ಅವನು ಟಾಪ್ ಗ್ರೇಡಲ್ಲಿದ್ದಾನೆ. ವಾಣಿ ಯದುನಂದನ್ನು, ಆಕೆನ ಈ ವರ್ಷ ನೀನು ಬೇಡಮ್ಮ ಇವರೆಲ್ಲ ನುಡಿಸ್ತಾರೆ ಅಂತ, ಆಕೆನೂ ಬೇಕಾದಷ್ಟು ನನ್ನ ಜೊತೆ ನುಡಿಸಿದ್ದಾರೆ. ಈಗ ನಾಳೆ ಅವರು ಅಮೇರಿಕಾ ಪ್ರವಾಸ ಮಾಡ್ತಾಯಿದ್ದಾರೆ, ಅವರಿಗೂ ಶುಭವಾಗಲಿ. ಹೀಗೆ ಕಚೇರಿಗಳು ಅಲ್ಲೊಂದು 10-15 ಕಚೇರಿ ನುಡಿಸ್ತಾ ಇದ್ದಾರೆ. ಹೀಗೆ ನಾನು ಸುಮಾರು ಒಂದು 40 ವರ್ಷ ಪಾಠ ಹೇಳಿದೆ. ಈಗ ರಿಟೈರ್ಮೆಂಟ್ ತೊಗೊಳ್ಳೋಣ ಅನಿಸ್ತಾ ಇದೆ. ಅದಕ್ಕೆ ಇನ್ಮೇಲೆ ಕಡಿಮೆ ಮಾಡಿಬಿಡ್ತೀನಿ. ಇಷ್ಟು ಅಲ್ಲ ಕಚೇರಿಗೆ ಹೋಗ್ತೀವಿ, ಅದು ದುಡ್ಡು ಬರುತ್ತೆ, ಅದು ನಮ್ಗೆ ಅದು ಹೋಗ್ತಾ ಇರ್ತೀವಿ. ಫೀಸು ತೊಗೊಂಡಿದ್ದೀನಿ. ಆದರೆ ಏನಪ್ಪ ಅಂದರೆ ಈ ಹುಡುಗರಿಗೆಲ್ಲ ಒಂದು ಕಚೇರಿ ಅಲ್ಲಿ ಕೂತ್ಕೊಂಡು ಎಲ್ಲ ಮಾತಾಡ್ತಾ ಇರ್ತಾರೆ, ಚೆನ್ನಾಗಿ ವಿಮರ್ಶೆ ಮಾಡ್ತಾರೆ, ಎಲ್ಲ ಸರಿ. ಆಡಿಯನ್ಸ್ನ ಫೇಸ್ ಮಾಡಿದಾಗ ಏನಾಗತ್ತೆ ಅಂತ ಎಲ್ರಿಗೂ ಒಂದು ಅನುಭವ ಬರಲಿ ಅಂತ ಮಾಡಿದೆ. ಆದ್ದರಿಂದ ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ. ನೀವೆಲ್ಲ ನನಗೂ ಒಂದು ಪಾಸಿಂಗ್ ಮಾರ್ಕ್ಸ್ ಹಾಕ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ರಾಘವೇಂದ್ರ ನಮ್ಮ ಟ್ರಸ್ಟಿನೇ, ಅವರಿಗೆ ನಾನು ಧನ್ಯವಾದ ಹೇಳಬೇಕಾಗಿಲ್ಲ, ಅವ್ರು ಎಕ್ಸ್ಪೆಕ್ಟು ಮಾಡಿಲ್ಲ. ಬಂದಿದ್ದಾರೆ. ಶ್ರೀಕಿಶನ್ ಬಂದಿದ್ದಾರೆ, ನಮ್ಮ ಖ್ಯಾತ MA ನರಸಿಂಹಾಚಾರ್, ನಮ್ಮ ತಂದೆ ಸ್ನೇಹಿತರು, ಅವ್ರ ಮಗ. ಅವರು ಒಂದು ಆರ್ಗನೈಸೇಷನಲ್ಲಿ ಭಾಳ ದೊಡ್ಡ ಲೆವೆಲಲ್ಲಿ ಅವರು ಒಂದು ಆರ್ಗನೈಸೇಷನ್ ನಡೆಸ್ತಾ ಇದ್ದಾರೆ. ಇತ್ತೀಚೆಗೆ ನಮ್ಮ ರಂಜನಿ ಗಾಯತ್ರಿಯವ್ರನ್ನ ಕರೆಸಿ ನಮ್ಮ ಯತಿರಾಜ ಮಠದ GR ಹತ್ರ ಅವ್ರಿಗೆ ಆಶೀರ್ವಾದ ಮಾಡಿಸಿ ಅವರಿಗೆ ಟೈಟ್ಲೆಲ್ಲ ಕೊಟ್ಟಿದ್ದಾರೆ. ಬಹಳ ದೊಡ್ಡ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವರಿಗೆ ಈ ಸಂದರ್ಭದಲ್ಲಿ ಒಂದು ಅಭಿನಂದನೆಗಳನ್ನ ತಿಳಿಸ್ತೀನಿ. ಇಲ್ಲಿ ನಮಗಾಗಿ ಬಂದಿದ್ದಕ್ಕೆ ಧನ್ಯವಾದಗಳು. ಇನ್ನು ಮುಂದೆ ಗಾಯನ ವಿದುಷಿ ಶ್ರೀಮಾತಾ ಅವರಿಂದ. ಶ್ರೀಮಾತಾ ನಮ್ಮ ನಾಡಿನ ಖ್ಯಾತ ಹಿರಿಯ ವೀಣಾ ವಿದುಷಿ ಗೀತಾರಾಮಾನಂದ ಅವರವರ ಪುತ್ರಿ. ಗಾಯನದಲ್ಲಿ ಈಕೆ ನಮ್ಮ ಕರ್ನಾಟಕದ, ನಮ್ಮ ರಾಷ್ಟ್ರದ ಹಿರಿಯ ಗಾಯಕಿ, ಸಂಗೀತ ಕಲಾರತ್ನ, ಸೆಂಟ್ರಲ್ ಸಂಗೀತ ನಾಟಕ ಅಕಾಡೆಮಿ ವಿನ್ನರ್ MS ಶೀಲಾ ಅವರ ಹತ್ರ ಶಿಷ್ಯವೃತ್ತಿ ಮಾಡಿ ಅವರ ಶಿಷ್ಯರು. ಕಳೆದ ವರ್ಷ ಈಕೆಗೆ ಆಲ್ ಇಂಡಿಯಾ ರೇಡಿಯೋ ಆಡಿಷನ್ನಲ್ಲಿ A ಗ್ರೇಡ್ ಲಭಿಸಿದೆ. ನಾನು ಆಗಲೇ ಪ್ರಾಮಿಸ್ ಮಾಡಿದ್ದೆ, ಮುಂದಿನ ವರ್ಷ ನೀನು ಹಾಡಬೇಕು ಅಂತ. ಶ್ರೀಮಾತಾ ಅವರಿಗೆ ವೀಣೇಶ್ವರ ಸ್ವಾಮಿಯಂಗಾರ್ ಟ್ರಸ್ಟ್ನ ಪರವಾಗಿ ಸುಸ್ವಾಗತವನ್ನು ಹೇಳ್ತಾ ಇದ್ದೀನಿ. ವಯಲಿನ್ನಲ್ಲಿ ಅದಿತಿ ಕೃಷ್ಣ ಪ್ರಕಾಶ್, ನೆನ್ನೆ ಅವ್ರ ಬಗ್ಗೆ ಹೇಳಿದ್ದೀನಿ, ಆಕೆಗೂ ಸುಸ್ವಾಗತ. ಮೃದಂಗದಲ್ಲಿ ವಿದ್ವಾನ್ ಅದಮ್ಯ ರಮಾನಂದ್, ಈತ ಕೂಡ ನಮ್ಮ ಗೀತಾ ಅವರ ಪುತ್ರ. ಮೊದಲು MA ಕೃಷ್ಣಮೂರ್ತಿಯವರಲ್ಲಿ ಮೃದಂಗ ಅಭ್ಯಾಸ ಮಾಡಿದ್ದಾರೆ. ನಂತರ ನಮ್ಮ ರಾಷ್ಟ್ರ, ನಮ್ಮ ವಿಶ್ವವೇ ಕಂಡ ಅತಿ ಹಿರಿಯ ಮೃದಂಗ ಚಕ್ರವರ್ತಿ, ಸಂಗೀತ ಕಲಾನಿಧಿ, ಪದ್ಮವಿಭೂಷಣ ಪ್ರಶಸ್ತಿ ಪುರಸ್ಕೃತರು ಆದ ಉಮಯಾಳಪುರಂ K ಶಿವರಾಮನ್ ಅವರಲ್ಲಿ ಶಿಷ್ಯವೃತ್ತಿ ಮಾಡಿದ್ದಾನೆ. ಅನೇಕ ಕಚೇರಿಗಳಲ್ಲಿ ಭಾಗವಹಿಸಿ ಅತ್ಯಂತ ಬೇಡಿಕೆಯಲ್ಲಿ ಇರುವ ಮೃದಂಗ ವಿದ್ವಾಂಸ ಅದಮ್ಯನಿಗೆ ವೀಣೇಶ್ವರ ಸ್ವಾಮಿಯಂಗಾರ್ ಟ್ರಸ್ಟಿನ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಶ್ರೀಮಾತಾ ಕಚೇರಿ ಶುರು ಮಾಡ್ಬೋದು. 1 ಗಂಟೆವರೆಗೂ ಹಾಡಿ.
ಕ್ಷಮೆ ಇರಲಿ. ಶ್ರೀನಿಧಿ ಕೌಂಡಿನ್ಯ ಘಟ ತುಂಬ ಕಡೆ ನುಡಿಸ್ತಾ ಇರ್ತಾನೆ ಕಂಬದ ಮರೆಯಲ್ಲಿ. ಸುಕನ್ಯಾ ರಾಮ್ ಗೋಪಾಲ್ ಅವರ ಶಿಷ್ಯ ಕಚೇರಿ ಪ್ರಾರಂಭ ಮಾಡಲಿ. ಎಲ್ಲರಿಗೂ ನಮಸ್ಕಾರ. ವೀಣೆ ದೊರೆಸ್ವಾಮಿ ಅಯ್ಯಂಗಾರ್ ಮೆಮೋರಿಯಲ್ ಟ್ರಸ್ಟ್ ಇಂಥ ತುಂಬ ಪ್ರತಿಷ್ಠಿತವಾದ ವೇದಿಕೆ, ಅದು ನಮ್ಮ ಹೃದಯಕ್ಕೆ ತುಂಬ ಹತ್ತಿರವಾದಂಥ ಮಹಾವಿದ್ವಾಂಸರ ನೆನಪಿನಲ್ಲಿ ನಡೆಯುತ್ತಾ ಇರೋ ಈ ಕಾರ್ಯಕ್ರಮದಲ್ಲಿ ನನಗೆ ಅವಕಾಶ ಮಾಡಿಕೊಟ್ಟಂಥ ವಿದ್ವಾನ್ ಡಿ ಬಾಲಕೃಷ್ಣ ಸರ್ ಅವರಿಗೆ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. It's a true privilege to be singing in front of so many senior musicians, connoisseurs, patrons, and of course my friends. Thank you all for coming. Shri Mahaganapatim bhajeham, Shri Mahaganapatim Muka
ಮಾನಿಟರ್ಸ್ ವಾಯ್ಸ್ ಒಂಚೂರು ಸದರನ
ಪಾರ್ವತಿ ನಿನ್ನುನೇ ಪಾರ್ವತಿ ನಿನ್ನುನೇ ನಿರನಂ ಮಿತಿ ಆಸ್ ಮೆನಿ ಆಫ್ ಯು ನೋ, ಇದು ಶ್ಯಾಮಶಾಸ್ತ್ರಿಗಳ ರಚನೆ, ಒಂದು ಅಪರೂಪದ ರಾಗ ಕಲ್ಗಡ ಅಂತ. ನೀ ಕೇಳದಯಾರದು ರಾಮಚಂದ್ರ, ನೀ ಕೇಳದಯಾರ
ಮೈಸೂರು ವಾಸುದೇವಾಚಾರ್ಯರ ರಚನೆ ಕಥನ ಕುತೂಹಲ ರಾಗದಲ್ಲಿತ್ತು. ತದರೀನ
one of the most beautiful musical collaborations which most of you are familiar with, of course. Vinay Dorswami Iyengar and Putina. ಅವರ ಆ ಕೊಲ್ಯಾಬ್ರೇಷನ್ದು ಒಂದು ಗ್ಲಿಮ್ಸ್ ತೋರಿಸ್ದೆ ಐ ಡೋಂಟ್ ಥಿಂಕ್ ಎನಿಬಡಿ ಕ್ಯಾನ್ ಪರ್ಫಾರ್ಮ್ ಇನ್ ದಿಸ್ ಸ್ಟೇಜ್. ದೀಪಲಕ್ಷ್ಮಿಯಿಂದ ಆರೇ ಮೋಹನ. ಅತ್ಯಂತ ಚೊಕ್ಕವಾಗಿ ಪ್ರಸ್ತುತಪಡಿಸಿದ ಕಚೇರಿ ಶ್ರೀಮಾತಾ ಅವರಿಗೆ ವೀಣೆ ದೊರೆಸ್ವಾಮಿ ಅಯ್ಯಂಗಾರ್ ಟ್ರಸ್ಟಿನ ಪರವಾಗಿ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಅದರಲ್ಲಿ ಮುಖ್ಯವಾಗಿ ವರಾಳಿ ರಾಗನ ವಿಸ್ತಾರವಾಗಿ, ವರಾಳಿ ತುಂಬ ವಿಸ್ತಾರವಾಗಿ ಹಾಡೋದು ಕಷ್ಟ, ಇಟ್ ಬಿಕಮ್ಸ್ ರಿಪಿಟೇಟಿವ್, ಅದನ್ನು ಚೆನ್ನಾಗಿ ನಿರ್ವಹಿಸಿದ್ದಾರೆ. ಆಮೇಲೆ ಮಾವ ಮೀನಾಕ್ಷಿಯ ಕಾಲಪ್ರಮಾಣ ಕೂಡ ಭಾಳ ವಿಳಂಬದಲ್ಲಿ ತೊಗೊಂಡು ಲಯ ಎಷ್ಟು ಸ್ವಾಧೀನ
ಆಗಿದೆ ಅನ್ನೋದನ್ನು ನಮಗೆ ಡೆಮಾನ್ಸ್ಟ್ರೇಟ್ ಮಾಡಿ ತೋರಿಸಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಕಮಾಚರಾಗದ ಪೂತಿನ ಅವರ ರಚನೆ, ನಮ್ಮ ತಂದೆಯವರ ಸಂಗೀತ, ಅದರಲ್ಲಿ ಪೂತಿನ ಹೇಳಿದ ಕೃಷ್ಣನಿಗೆ ಆ ಥರ ಒಂದು ಏನು ಆ ಶಕ್ತಿ ಅಂದರೆ ಕಂಡವ್ರನ್ನೆಲ್ಲ ನಮ್ಮವನು ಅಂದ್ಬಿಡ್ತಾರತ್ತೆ. ಅದಕ್ಕೆ ಆ ಕಾನ್ಫಿಡೆನ್ಸ್ ಬೇಕು. ಪೂತಿನಾಗ ಆ ಥರ ಒಂದು ಅದು ಪ್ರೀತಿ ಇತ್ತು, ಎಲ್ಲರೂ ನಮ್ಮವರು ಅನ್ನೋರು. ಭಾಳ ಚೆನ್ನಾಗಿ ಆ ಕಮಾಚರಾಗದಲ್ಲಿ ಚೆನ್ನಾಗಿ ಬಂದಿದೆ. ಪೂತಿನಾನೇ ಸ್ವಲ್ಪ ಅದನ್ನು ಗುಣಿಗಿ ತೋರಿಸೋರು. ಅವರು ಒಂದು ಪುಸ್ತಕದ ಮುನ್ನಡಿಯಲ್ಲಿ ಬರೆದಿದ್ದಾರೆ, ನಾನು ಏನೋ ಸುಮ್ಮನೆ ಹಿಂಗೆ ಹಾಡ್ಬಿಡ್ತಾಯಿದ್ದೆ, ಅದನ್ನು ಹಿಡಿದು ದೊರೆಸ್ವಾಮಿಗಾರರು ಅಂತ. ಹಾಗೆ ನಮ್ಮ ತಂದೆಯ ನನಗೆ ಮಾಡಿರೋ ಸಹಾಯ ನೆನೆಸ್ಕೊಂಡ್ರೆ ನನ್ನ ಕಣ್ಣು ತೇವ ಆಗತ್ತೆ ಅಂತ ಪೂತಿನ ಒಂದು ಟ್ರಿಬ್ಯೂಟ್ ಕೊಟ್ಟಿದ್ದರು ನಮ್ಮ ತಂದೆಗೆ. ಇವತ್ತು ಪಿಟೀಲಲ್ಲಿ ಅದಿತಿ ಕೃಷ್ಣ ಪ್ರಕಾಶ್ ವರಾಳಿ ರಾಗ ಚೆನ್ನಾಗಿ ನುಡಿಸಿದ್ದಾರೆ. ನೆನ್ನೆನೂ ನಮ್ಮಲ್ಲಿ ಒಂದು ನುಡಿಸಿದ್ರು. ಈ ಸತಿ ನಮಗೆ ವೈಲಿನ್ ಕೊರತೆ ಆಗಿಬಿಡ್ತು. ವೈಲಿನ್ ವಾಸ್ ಲೆಸ್ ಇನ್ ಸಪ್ಲೈ. ಆದರೆ ಆ ಕೊರತೆ ನಮಗೆ ನೀಗಿಸಿದ್ದು ಅದಿತಿ, ಆಮೇಲೆ ಅನಿರುದ್ಧ್ ಬಂದಿರಬೇಕು. ಇಲ್ಲ, ಅನಿರುದ್ಧ್ ಇವರು ಎಲ್ಲ ನಮಗೆ ಆ ಕೊರೆ ಇಲ್ಲ ಅಂತ ಅದನ್ನು ಇದು ಮಾಡಿದ್ದಾರೆ. ಅದಿತಿಗೆ ಒಂದು ಸ್ಪೆಷಲ್ ಥ್ಯಾಂಕ್ಸ್. ಅದಮ್ಯ ರಾಮಾನಂದ್ ಕೂಡ ಅತ್ಯಂತ ಚೆನ್ನಾಗಿ ಕೀರ್ತನೆಗಳನ್ನ ಪೋಷಣೆ ಮಾಡಿದ್ದಾನೆ. ಆಮೇಲೆ ತನಿ ಆವರ್ತನದಲ್ಲೂ ಭಾಳ ವಿಶೇಷವಾಗಿ ನುಡಿಸಿದ್ದಾನೆ. ತಾಳ ಲೆಕ್ಕಾಚಾರಗಳೆಲ್ಲ ಭಾಳ ಅಡ್ವಾನ್ಸ್ ಆಗ್ತಾಯಿದೆ. ಒಂದೊಂದು ದಿವಸಕ್ಕೆ ಒಂದೊಂದು ಕ್ವಾಂಟಮ್ ತಾಳ ಅಂತ ಏನಾದ್ರು ಒಂದು ಇದ್ದರೆ ಅದನ್ನು ಮಾಡಬೇಕು. ತುಂಬ ಫಾಸ್ಟ್ ಅಂತೆ ಅದು ಕ್ವಾಂಟಮ್ ಕಂಪ್ಯೂಟಿಂಗು. ಹಾಗೆ ಎಲ್ಲ ಥರ ಡೆವಲಪ್ ಆಗ್ತಾಯಿದ್ದಾರೆ. ಅವರ ಗುರುಗಳ ಹೆಸರನ್ನ ಉಳಿಸ್ತಾನೆ ಅಂತ ನನಗೆ ನಂಬಿಕೆ ಇದೆ. ಅದು ರಮಾನಂದ್ಗೆ ವೀಣೇಂದ್ರ ಸ್ವಾಮಿಗಳ ಟ್ರಸ್ಟಿನ ಪರವಾಗಿ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಶ್ರೀನಿಧಿ ಕೌಂಡಿನ್ಯ ಘಟ್ಟದಲ್ಲಿ ಮೊದಲು ಹೇಳೋದು ಮರ್ತುಬಿಟ್ಟೆ, ಕಂಬದಲ್ಲಿ ಇಲ್ಲಿ ಅಡ್ಡ. ಶ್ರೀನಿಧಿ ಕೌಂಡಿನ್ಯ ಅತ್ಯಂತ ಚೆನ್ನಾಗಿ ನುಡಿಸಿದ್ದಾನೆ. 4ನೇ ವಾದ್ಯ ಅಂತ ನಾವು ಕಣಗಣಿಸೋಂಗಿಲ್ಲ ಅವ್ರನ್ನ. ಕಚೇರಿಯ ಯಶಸ್ಸಿಗೆ ಶ್ರೀನಿಧಿ ತುಂಬ ಕಾಂಟ್ರಿಬ್ಯೂಟ್ ಮಾಡಿದ್ದಾನೆ. ಅವನಿಗೂ ವೀಣೇಂದ್ರ ಸ್ವಾಮಿಗಳ ಟ್ರಸ್ಟಿನ ಪರವಾಗಿ ಅನಂತ ಧನ್ಯವಾದಗಳನ್ನ ತಿಳಿಸ್ತೀನಿ. ಎಲ್ಲರಿಗೂ ನಮಸ್ಕಾರ. ಭೋಜನ ವಿರಾಮಕ್ಕೆ ಮುಂಚೆ ಒಂದೇ ಒಂದು ಸಣ್ಣ ಕಾರ್ಯಕ್ರಮ, ಒಂದು 5 ಮಿನಿಟ್ಸ್ದು. ಸೊ ಸ್ಟೂಡೆಂಟ್ಸ್ ಆಫ್ ಬಾಲಕೃಷ್ಣ, ವಿ ಆರ್ ವೆರಿ ಗ್ರೇಟ್ಫುಲ್ to our teacher, and we wanted to express something as a token of respect. So I would request all students of Sri D. Balakrishna to come on stage to felicitate Balakrishna sir. So he has been a great teacher, so not just for music but for life itself. So he has taught so many things, and so many, even 5 minutes of interaction with him, so we learn a lot of things. So it's a great honor and pride to be his student and also to belong to this Bani. So I request Balakrishna sir to please come and please accept our humble gratitude. Sir. ಸೊ ಶ್ರೀನಿವಾಸ್ ಪ್ರಸನ್ನ ಯಾವಾಗಲೂ ಹೇಳ್ತಿರ್ತಾರೆ, ಮೇಷ್ಟ್ರು ಒಂಥರ ತಾಯಿ ಥರ. ಹಸುವಾದಾಗ ಹಸು ಅಂತ ಹೇಳಿದ್ರೆ ತಕ್ಷಣ ಊಟ ಕೊಡ್ತಾಳೆ ತಾಯಿ. ಆ ಥರ ಏನಾದರೂ ಒಂದು ಪಾಠ ಏನಾದ್ರು ಕೇಳಿದ್ರೆ, ಬರೀ ಶ್ರೀನಿವಾಸ್ ಪ್ರಸನ್ನ ಅವ್ರು ಮಾತ್ರ ಅಲ್ಲ, ಯಾರೇ ಒಂದು ಮೆಸೇಜ್ ಹಾಕಿದ್ರು, ಸರ್ ಐ ವಾಂಟ್ ಟು ಲರ್ನ್ ದಿಸ್ ಕೃತಿ ಅಂತ ಹೇಳಿದ್ರೆ, ಬಾರೋ ಯಾವಾಗಾದ್ರೂ ಬಾರೋ ಹೇಳ್ಕೊಡ್ತೀನಿ. ಸೊ ಅಂತ ಒಂಥರ ಧಾರಾಳವಾದ ಮನಸ್ಸು. ಸೊ ವಿ ಆರ್ ವೆರಿ ಗ್ರೇಟ್ಫುಲ್ ಆ್ಯಂಡ್ ವೆರಿ ಹ್ಯಾಪಿ ದಟ್ ವಿ ಆರ್ ಹಿಸ್ ಸ್ಟೂಡೆಂಟ್ಸ್. ಈಗ ಭೋಜನ ವಿರಾಮ. ಸೊ ಸ್ವಾದಿಷ್ಟವಾದ ಭೋಜನ ಅರೇಂಜ್ ಆಗಿದೆ. ದಯವಿಟ್ಟು ಎಲ್ಲರೂ ನಿಧಾನವಾಗಿ ತಗೊಳ್ಳಿ.